ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಇವತ್ತಿಂದ ಏನಂತಂದರೆ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಿಗೆ ವತಿಯಿಂದ ಏನೊಂದು ಸರ್ಕ್ಯುಲರ್ ರಿಲೀಸ್ ಆಗಿದೆ. ಸೊ ಆ ಒಂದು ಸರ್ಕ್ಯುಲರ್ ಒಳಗಡೆ ಪ್ಯಾರಾಮೆಡಿಕಲ್ ಹುದ್ದೆಗಳನ್ನು ಕೊಡಲಾಗಿದೆ. ನರ್ಸಿಂಗ್ ಹುದ್ದೆಗಳು ಕೂಡ ಇದ್ದಾವೆ. ಸೊ ಈ ವಿಡಿಯೋದಲ್ಲಿ ಸಿಲೆಬಸನ್ನು ನೀವು ಕೇಳ್ತಾ ಇದ್ದೀರಿ. ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಒಳಗಡೆ ಅಪ್ಲಿಕೇಶನ್ ಲಿಂಕನ್ನು ಕೂಡ ಹಾಕಿರ್ತೇನೆ. ಈ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಒಂದು ನೋಟಿಫಿಕೇಷನನ್ನು ಕೂಡ ರಿಸೀವ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕಲಿಕ್ಕೂ ಕೂಡ ಲಿಂಕ್ ಇದರಲ್ಲಿ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ಸಿಲೆಬಸ್ ಏನಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅಭ್ಯರ್ಥಿಗಳು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಒಂದು ಲೈಕನ್ನು ಕೂಡ ಮಾಡ್ಕೊಂಡು. ಇದು ಸಿಲೆಬಸ್ ಪ್ಯಾಟರ್ನ್ ಇದೆ. ಸಿಲೆಬಸ್ ನೀವು ಏನೆಲ್ಲ ಓದ್ಕೋಬೇಕು ಎಕ್ಸಾಮಿಗೆ, ಮುಂಬರುವಂಥ ಎಕ್ಸಾಮ್ಗಳಿಗೆ ಏನೆಲ್ಲ ಓದ್ಕೋಬೇಕು ಅನ್ನೋಂತ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದೀರಿ. ನರ್ಸಿಂಗ್ ಸೂಪರ್ಡೆಂಟ್ ಅವರಿಗೆ ಈ ಒಂದು ಸಿಲೆಬಸ್ ಇರುತ್ತೆ ಕಂಪ್ಲೀಟಾಗಿ. ಇದರಲ್ಲಿ ಅನಾಟಮಿ, ಫಿಸಿಯಾಲಜಿ, ನ್ಯೂಟ್ರಿಷನ್ಸ್, ಬಯೋಕೆಮಿಸ್ಟ್ರಿ, ನರ್ಸಿಂಗ್ ಫೌಂಡೇಶನ್, ಸೈಕಾಲಜಿ, ಮೈಕ್ರೋಬಯಾಲಜಿ, ಸೋಷಿಯಾಲಜಿ, ಫಾರ್ಮಾಕಾಲಜಿ ಇದೆ, ಪ್ಯಾಥಾಲಜಿ ಇದೆ, ಜೆನೆಟಿಕ್ಸ್ ಇದೆ, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಇದೆ, ಮತ್ತು ಇನ್ಕ್ಲೂಡಿಂಗ್ ಅಡಲ್ಟ್, ಇನ್ಕ್ಲೂಡಿಂಗ್ ಜಿಯಾಟ್ರಿಕ್ ಅಂತ ಕೊಟ್ಟಿದ್ದಾರೆ. ನರ್ಸಿಂಗ್ ಹೆಲ್ತ್, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಇದೆ. ಆಮೇಲೆ ಚೈಲ್ಡ್ ಹೆಲ್ತ್ ನರ್ಸಿಂಗು, ಮೆಂಟಲ್ ಹೆಲ್ತ್ ನರ್ಸಿಂಗು, ಮಿಡ್ ವೈಫರಿ ಇದೆ, ಮಿಡ್ ವೈಫರಿ ಆ್ಯಂಡ್ ಆಬ್ಸ್ಟ್ರಿಕಲ್ ನರ್ಸಿಂಗ್ ಇದೆ, ನರ್ಸಿಂಗ್ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ಇದೆ, ಮ್ಯಾನೇಜ್ಮೆಂಟ್ ಆಫ್ ನರ್ಸಿಂಗ್ ಸರ್ವಿಸ್ ಆ್ಯಂಡ್ ಎಜುಕೇಷನ್. ಇಷ್ಟೆಲ್ಲ ಸಿಲೆಬಸ್ ಇದು ಪ್ರಿಪ್ರೇಷನ್ ನೀವು ಮಾಡ್ಕೋಬೇಕು. ಡಯಾಲಿಸಿಸ್ ಅಭ್ಯರ್ಥಿಗಳಿಗೆ ಇಲ್ಲಿರುವಂಥದ್ದು ಅನಾಟಮಿ, ಬಯೋಕೆಮಿಸ್ಟ್ರಿ, ಫಾರ್ಮಾಕಾಲಜಿ, ಫಿಸಿಯಾಲಜಿ, ಇಂಟ್ರೊಡಕ್ಷನ್ ಆಫ್ ಕಿಡ್ನಿ ಡಿಸೀಸು, ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಡಯಾಲಿಸಿಸ್. ಸೊ ಇದು ಕೂಡ ಇದೆ. ನೆಕ್ಸ್ಟು ಮಲೇರಿಯಾ ಹೆಲ್ತ್ ಇನ್ಸ್ಪೆಕ್ಟರ್ದವರಿಗೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಇದೆ, ಎನ್ವಿರಾನ್ಮೆಂಟಲ್ ಸ್ಯಾನಿಟೇಷನ್, ಸ್ಯಾನಿಟರಿ ಇಂಜಿನಿಯರಿಂಗು, ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆ ಇದಾವೆ. ಹೆಲ್ತ್ ಆ್ಯಂಡ್ ಡೆತ್ ಸ್ಟ್ಯಾಟಿಸ್ಟಿಕ್ ಇದೆ. ಆಮೇಲೆ ಫಾರ್ಮಾಕಾಲಜಿ, ಫಾರ್ಮಸಿಸ್ಟ್ ಒಳಗಡೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಹೆವಿ ಸಿಲೆಬಸನ್ನು ಕೊಟ್ಟಿದ್ದಾರೆ. ಏನಂದರೆ ಅವ್ರು 2 ವರ್ಷದಲ್ಲಿ ಏನು ಓದ್ತಾರೆ, ಇನ್ಕ್ಲೂಡಿಂಗ್ ಫಾರ್ಮಾಸ್ಯೂಟಿಕಲ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಾರ್ಮಾಸ್ಯೂಟಿಕಲ್ ಅನಲೈಸಿಸ್ಸು, ಅನಾಟಮಿ, ಫಿಸಿಯಾಲಜಿ, ಪ್ಯಾಥಾಲಜಿ, ಬಯೋಕೆಮಿಸ್ಟ್ರಿ, ಫಾರ್ಮಾಸ್ಯೂಟಿಕಲ್ಸ್ ರಿಲೇಟೆಡ್ ಇರುವಂಥದ್ದು, ಲೀಗಲಿ ಇರುವಂತಹ, ಮತ್ತು ಅಡ್ವೈಸರಿ, ಡಿಸೈನು, ಸೇಲ್, ಮಾಲಿಕ್ಯುಲರ್ ಎಲ್ಲನೂ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ರೇ ಟೆಕ್ನಾಲಜಿ ಆದವರಿಗೆ ಅನಾಟಮಿ, ಫಿಸಿಯಾಲಜಿ, ರೇಡಿಯೇಷನ್ ಫಿಸಿಕ್ಸು, ಡಯಾಗ್ನೋಸ್ಟಿಕ್ ರೇಡಿಯಾಲಜಿ, ಮಷಿನ್ಸು, ಎಕ್ಸ್ರೇ ಫಿಲ್ಮ್ಸು, ಕ್ಲಿನಿಕಲ್ ರೇಡಿಯೋಗ್ರಫಿ, ಪೊಸಿಷನಿಂಗು, ಮೆಡಿಕಲ್ ಎಥಿಕ್ಸು, ಪ್ರಿನ್ಸಿಪಲ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇ ಸಿ ಜಿಯವರು ಕೂಡ ಸೇಮ್ ಅನಾಟಮಿ, ಫಿಸಿಯಾಲಜಿ, ಫಾರ್ಮಾಕಾಲಜಿ, ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ಅಂದರೆ ಏನು, ಕಾರ್ಡಿಯೋವೆಸ್ಕ್ಯುಲರ್ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡ್ತಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಲ್ಯಾಬ್ರೇಟರಿದವ್ರಿಗೆ ವೆರಿ ಇಂಪಾರ್ಟೆಂಟ್ ಇದು, ಲ್ಯಾಬ್ ಟೆಕ್ನಿಷಿಯನ್ದವ್ರಿಗೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಆಮೇಲೆ ಫಂಡಮೆಂಟಲ್ಸ್ ಆಫ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ, ಹಿಸ್ಟೋಪ್ಯಾಥಾಲಜಿ, ಹೆಮಟಾಲಜಿ ಇದೆ, ಆ್ಯಂಡ್ ಬ್ಲಡ್ ಬ್ಯಾಂಕ್. ಓಕೆ, ಇದು DMLTಲಿ ಬಂದಿರುವಂಥ ಒಂದು ಸಿಲೆಬಸ್. ಇದನ್ನು ಕೂಡ ನೀವು ಓದ್ಕೋಬೇಕಾಗತ್ತೆ. ಸೊ ಸಿಲೆಬಸ್ಸನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಟೋಟಲ್ ನಿಮಗೆ ಇದು 100 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. 100 ಮಾರ್ಕ್ಸ್ ಒಳಗಡೆ ನಿಮಗೆ ಡಿವೈಡ್ ಮಾಡಿರುವಂಥದ್ದು ಒಂದು ಜನರಲ್ ಅರ್ಥಮೆಟಿಕ್, ಅಂದರೆ ಇನ್ಕ್ಲೂಡಿಂಗ್ ಆ ಮೇಲ್ಭಾಗದಲ್ಲಿರುವಂಥ ಸೇರಿಸಿ ಜನರಲ್ ಅರ್ಥಮೆಟಿಕ್ ಇದೆ, ಆಮೇಲೆ ಜನರಲ್ ರೀಸನಿಂಗ್ ಇಂಟೆಲಿಜೆನ್ಸ್ ಇದೆ, ಜನರಲ್ ಅವೇರ್ನೆಸ್ ಇದೆ, ಜನರಲ್ ಸೈನ್ಸ್ ಇದೆ. ಇದು ಕೂಡ ನಿಮಗೆ ಇನ್ಕ್ಲೂಡ್ ಆಗುತ್ತಾ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಲ್ಯಾಬ್ ಜೊತೆಗೆ. ಸೊ ಲ್ಯಾಬ್ ಜೊತೆಗೆ ನಿಮ್ಗೆ ಏನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಇದು ಕೆಳಗಡೆ ಇರುವಂಥ ಸಿಲೆಬಸ್. ಅಂದರೆ ಈ ಲ್ಯಾಬ್ನವ್ರಿಗೆ ಇಷ್ಟೆಲ್ಲ ನೀವು ಸಿಲೆಬಸ್ಸನ್ನು ಓದ್ಕೋಬೇಕಾಗತ್ತೆ. ಅಂದರೆ ಲ್ಯಾಬ್ ಜೊತೆಗೆ ಇಷ್ಟೆಲ್ಲನೂ ಜನರಲ್ ಅವೇರ್ನೆಸ್, ಅರ್ಥಮೆಟಿಕ್ಸ್ ಇರ್ಬೋದು, ರೀಸನಿಂಗ್ ಇಂಟೆಲಿಜೆನ್ಸು, ಆಮೇಲೆ ಜನರಲ್ ಸೈನ್ಸ್ಗಳನ್ನು ಓದ್ಕೋಬೇಕು. ಸೊ ಇಲ್ಲಿ ಏನಂತಂದರೆ ಎಕ್ಸಾಮ್ ಪ್ಯಾಟರ್ನ್ ಯಾಗಿರುತ್ತೆ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇಲ್ಲಿ ನಿಮಗೆ 90 ಮಿನಿಟ್ಸ್ ಕೊಡ್ತಾರೆ. 100 ಕ್ವಶನ್ಗಳನ್ನು ಬರೀಬೇಕಾಗತ್ತೆ. ಅಂದರೆ 90 ನಿಮಿಷದಲ್ಲಿ 100 ಕ್ವಶನ್ಗಳನ್ನು ಅಟೆಂಡ್ ಮಾಡಬೇಕು. ಮಲ್ಟಿಪಲ್ ಚಾಯ್ಸ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಒಂದೇ ಟೈಮ್ ಎಕ್ಸಾಮ್ ಇರುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಎಲ್ಲನೂ ಕೂಡ ಆನ್ಲೈನ್ ಮುಖಾಂತರನೇ ಇರುತ್ತೆ. ನೋಡಿ, ಈ ರೀತಿ ಡಿವೈಡ್ ಮಾಡಿದ್ದಾರೆ. 100 ಮಾರ್ಕ್ಸ್ಗಳನ್ನು ಈ ರೀತಿ ಮಾಡಿದ್ದಾರೆ. ಒಂದೇನೋ ಪ್ರೊಫೆಷನಲ್ ಅಬಿಲಿಟಿ ಅಂತಂದರೆ ನೀವು DMLT ಆಗಿದ್ದರೆ ಏನು ಸಿಲೆಬಸ್ ತೋರಿಸಿದ್ನಲ್ಲ ಆ ಸಿಲೆಬಸ್ಸಲ್ಲಿ ನಿಮಗೆ 70 ಮಾರ್ಕ್ಸ್ ಬರುತ್ತೆ. ಜನರಲ್ ಅವೇರ್ನೆಸ್ 10 ಮಾರ್ಕ್ಸ್ ಬರುತ್ತೆ. ಆಮೇಲೆ ಅರ್ಥಮೆಟಿಕ್ಕು, ಇಂಟೆಲಿಜೆನ್ಸು, ರೀಸನಿಂಗ್ 10 ಮಾರ್ಕ್ಸ್ ಬರುತ್ತೆ. ಆಮೇಲೆ ಜನರಲ್ ಸೈನ್ಸು 10 ಮಾರ್ಕ್ಸ್ ಬರುತ್ತೆ. ಟೋಟಲಾಗಿ 100 ಮಾರ್ಕ್ಸಿಂದು 100 ಕ್ವಶನ್ ಇರ್ತವೆ. ಇಲ್ಲಿ ನಿಮಗೆ ಏನಪ್ಪ ಅಂತಂದರೆ ಈ ಒಂದು ಕೂಡ ಸೊ ನೀವು ಇಲ್ಲಿ ಎಕ್ಸಾಮನ್ನು ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಅಟೆಂಪ್ಟ್ ಮಾಡಬೇಕಾಗತ್ತೆ. ಆಮೇಲೆ ನೋಡಿ, ನೀವು ಪಾಸಿಂಗ್ ಎಲಿಜಿಬಿಲಿಟಿ ಪಾಸಿಂಗ್ ಆಗಲಿಕ್ಕೆ ಜನರಲ್ ಮತ್ತು ESWದವ್ರಿಗೆ 40% ಪಾಸ್ ಆಗಬೇಕು. OBC ಮತ್ತು SCದವ್ರಿಗೆ 30%, STದವರು 25%ದಲ್ಲಿ ನೀವು ಕ್ವಾಲಿಫಿಕೇಷನ್, ಮಿನಿಮಮ್ ಕ್ವಾಲಿಫಿಕೇಷನನ್ನು ಹೊಂದ್ಕೋಬೇಕಾಗತ್ತೆ.
ಓಕೆ, ಇದು ಕ್ವಾಲಿಫಿಕೇಷನ್ ಇರುತ್ತೆ ನಿಮಗೆ. ಆಮೇಲೆ ಇದು ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ. ಆಮೇಲೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತವೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು ಏನಾದರೂ 3 ಕ್ವಶನ್ಸ್ಗಳು 3 ಏನಾದರೂ ತಪ್ಪಾಗಿದ್ದರೆ 1 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಓಕೆ, ಸೊ ಅಂದರೆ ರಾಂಗ್ ಆನ್ಸರ್ಸ್ 3 ಆಗಿದ್ದರೆ ಅದರಲ್ಲಿ 3 ಏನಪ್ಪ ಅಂದರೆ ಕ್ವಶನ್ಗಳು ತಪ್ಪಾದರೆ 1 ಮಾರ್ಕ್ಸನ್ನು ನೆಗೆಟಿವ್ ಮಾರ್ಕ್ಸನ್ನು ಇಲ್ಲಿ ಡಿಡಕ್ಟ್ ಮಾಡ್ತಾ ಹೋಗ್ತಾರೆ.